ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ತುಂಬಾನೇ ಆಸಕ್ತಿಕರವಾದ ವಿಷಯದ ಬಗ್ಗೆ ಮಾತಾಡೋಣ ಅಂತಿದ್ದೀವಿ. ಬೆಲ್ಜಿಯಂನಲ್ಲಿರೋ ಬ್ಯೂರೇಂಜ್ ಅನ್ನೋ ಒಂದು ಸಣ್ಣ ಪಟ್ಟಣ. ಅಲ್ಲಿ ಸುಮಾರು ಯಾವಾಗ 90 ವರ್ಷಗಳ ಹಿಂದೆ ನಡೆದ ಘಟನೆಗಳು. ಹೌದು, 1932-33 ಚಳಿಗಾಲ. ಹೌದು, 5 ಜನ ಮಕ್ಕಳಿಗೆ ಸುವರ್ಣ ಹೃದಯದ ಮಾತೆಯ ದರ್ಶನ ಆಯಿತು ಅಂತ ಹೇಳ್ತಾರೆ. ಒಂದಲ್ಲ, ಎರಡಲ್ಲ, ಬರೋಬ್ಬರಿ 33 ಸಾರಿ. 33 ಸಾರಿ. ಅದು ನಿಜಕ್ಕೂ ಸಾಮಾನ್ಯವಾದ ವಿಷಯ ಅಲ್ಲ. ಈ ಘಟನೆಗಳು ಅಲ್ಲಿಗೆ ನಿಲ್ಲಲಿಲ್ಲ. ನಮ್ಮತ್ರ ಇರೋ ಮಾಹಿತಿ, ಲೇಖನಗಳೆಲ್ಲ ನೋಡಿದ್ರೆ ಇದು ದೊಡ್ಡ ಚರ್ಚೆಗೆ ಕಾರಣವಾಯಿತು, ತನಿಖೆ ನಡೀತು. ಕೊನೆಗೆ ವ್ಯಾಟಿಕನ್ ಕೂಡ ಇದನ್ನ ಗುರುತಿಸ್ತು ಅಲ್ವಾ? ಹೌದು ಹೌದು, ಅದು ಒಂದು ದೊಡ್ಡ ಪ್ರಕ್ರಿಯೆನೇ ಅದು. ಆ ಮಕ್ಕಳ ವಯಸ್ಸು ನೋಡಿ, 9ರಿಂದ 15 ವರ್ಷ ಅಷ್ಟೇ. ಫರ್ನಾಂಡೆ, ಬರ್ತ್, ಆಲ್ಬರ್ಟ್, ಆಂಡ್ರಿ ಮತ್ತೆ ಗಿಲ್ಬರ್ಟೆ. ಸೊ ನಮ್ಮ ಇವತ್ತಿನ ಉದ್ದೇಶ, ಈ ಮೂಲಗಳಿಂದ ಸಿಕ್ಕಿರೋ ಮಾಹಿತಿ ಇಟ್ಕೊಂಡು ಏನಿದು ದರ್ಶನ, ಇದರ ಹಿಂದಿನ ಕಥೆ ಏನು, ಸಂದೇಶಗಳೇನು, ಮತ್ತೆ ಅದು ಹೇಗೆ ಪ್ರಭಾವ ಬೀರಿತು ಅಂತ ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ಇದನ್ನ ಕೇವಲ ಒಂದು ಧಾರ್ಮಿಕ ಘಟನೆ, ಒಂದು ಪವಾಡ ಅಂತಷ್ಟೇ ನೋಡೋದಕ್ಕಿಂತ ಇದೊಂದು, ಹೇಗೆ ಹೇಳಿ, ಮಾನವ ಅನುಭವ, ನಂಬಿಕೆಯ ಸ್ವರೂಪ ಮತ್ತೆ ಅಂದಿನ ಸಮಾಜ, ಇತಿಹಾಸ, ಇದರ ಒಂದು ಅಧ್ಯಯನ ಅಂತ ಕೂಡ ನೋಡಬಹುದು. 33 ಸಾರಿ ಕಾಣಿಸ್ಕೊಂಡಿದ್ದು, ಅದರಲ್ಲೂ ನಿರ್ದಿಷ್ಟ ಮಾತುಗಳು, ಸೂಚನೆಗಳು, ಇದನ್ನ ಸುಮ್ನೆ ತಳ್ಳಿಹಾಕೋಕ್ಕಾಗಲ್ಲ. ಇದು ಯಾಕೆ ಆ ಸಮಯದಲ್ಲಿ ಅಷ್ಟು ಮುಖ್ಯ ಆಯ್ತು ಅಂತ ವಿಶ್ಲೇಷಿಸೋದು, ಅದು ಇಂಟ್ರೆಸ್ಟಿಂಗ್. ಹಾಗಿದ್ರೆ ಶುರು ಮಾಡೋಣ. ಎಲ್ಲ ಶುರುವಾಗಿದ್ದು ನವೆಂಬರ್ 29, 1932. ಸರಿನಾ? ಸಂಜೆ ಹೊತ್ತು. ವಾಯ್ಸಿನ್ ಕುಟುಂಬದ 3 ಮಕ್ಕಳು, ಫರ್ನಾಂಡೆ, ಬರ್ತ್, ಆಲ್ಬರ್ಟ್ ಮತ್ತೆ ಅವರ ಫ್ರೆಂಡ್ಸ್ ಡೆಜೆಂಬ್ರೆ ಕುಟುಂಬದ ಆಂಡ್ರಿ ಮತ್ತು ಗಿಲ್ಬರ್ಟ್, ಈ 5 ಜನನೂ ಕಾನ್ವೆಂಟ್ ಶಾಲೆ ಹತ್ರ ಹೋಗಿದ್ರು. ಹೌದು, ಆ ಸಂಜೆ ಪಾಠಕ್ಕೆ ಹೋಗಿದ್ದ ಗಿಲ್ಬರ್ಟೆ ವಾಯ್ಸಿಂಗ್ನಲ್ನ ವಾಪಸ್ ಕರ್ಕೊಂಡ್ ಬರಕ್ ಹೋಗಿದ್ರು. ಹೌದು, ಅವರು ಶಾಲೆಯ ಬಾಗಿಲು ತಟ್ಟಿದಾಗ ಆಲ್ಬರ್ಟ್ ಇದ್ದಕ್ಕಿದ್ದಂತೆ ಹಿಂದೆ ನೋಡಿ ಕೂಗಿದ್ನಂತೆ. ಏನಂತ? ಅಲ್ಲಿ ನೋಡಿ, ಸೇತುವೆ ಮೇಲೆ ಕನ್ಯಾಮಾತೆ ಅಂತ. ಓ! ಉಳಿದವರು ನೋಡಿದಾಗ ಅಲ್ಲೇ ಪಕ್ಕದಲ್ಲಿದ್ದ ರೈಲ್ವೆ ಸೇತುವೆಯ ಕಮಾನಿನ ಮೇಲೆ ನೆಲದಿಂದ ಸ್ವಲ್ಪ ಮೇಲೆ ಬಿಳಿ ಬಟ್ಟೆ ಹಾಕೊಂಡಿದ್ದ ಒಬ್ಬ ಮಹಿಳೆ ಕಂಡ್ರಂತೆ. ಆದ್ರೆ ಇಲ್ಲಿ ಒಂದು ಸ್ವಾರಸ್ಯಕರ ವಿಷಯ ಅಂದ್ರೆ, ಈ ಮಕ್ಕಳ ಕುಟುಂಬಗಳು ಅಷ್ಟೇನೂ ಧಾರ್ಮಿಕವಾಗಿ ಆಕ್ಟಿವ್ ಆಗಿರ್ಲಿಲ್ಲ ಅಂತಾರಲ್ಲ. ಹೌದು, ಅದೇ ಒಂದು ಮುಖ್ಯವಾದ ಅಂಶ. ಅವರು ಕ್ಯಾಥೋಲಿಕ್ ಆಗಿದ್ರೂ ಚರ್ಚಿಗೆ ಹೋಗೋದು, ಪ್ರಾರ್ಥನೆ ಮಾಡೋದು ಅದೆಲ್ಲ ಅಷ್ಟುಕಷ್ಟೇ ಆಗಿತ್ತು ಅಂತ ಮೂಲಗಳು ಹೇಳುತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ಇಂಥ ವಿಷಯ ಕೇಳಿದಾಗ, ಓ, ಅವರಿಗೆ ಮೊದಲೇ ಭಕ್ತಿ ಜಾಸ್ತಿ ಇತ್ತು, ಅದೇ ಭ್ರಮೆ ಅಂತ ಸುಲಭವಾಗಿ ಹೇಳ್ಬಿಡ್ತಾರೆ ಅಲ್ವಾ? ಹೌದು ಹೌದು. ಅದೇ ಇಲ್ಲಿ ಹಾಗೆ ಹೇಳೋಕೆ ಆಧಾರ ಕಡಿಮೆ ಇತ್ತು. ಇದು ತನಿಖೆ ಮಾಡಿದವರಿಗೂ ಒಂದು ಚಾಲೆಂಜ್ ಆಗಿತ್ತು. ಮಕ್ಕಳು ಸುಳ್ಳು ಹೇಳ್ತಿಲ್ಲ ಅಂದ್ರೆ ಮತ್ತೆ ಯಾಕೀಗಾಯ್ತು, ಅವರಿಗೆ ಹೇಗೆ ಗೊತ್ತಾಯ್ತು, ಇಂಥ ಪ್ರಶ್ನೆಗಳು. ಅಷ್ಟೇ ಅಲ್ಲ, ಅಲ್ಲೇ ಇದ್ದ ಸನ್ಯಾಸಿನಿ ಸಿಸ್ಟರ್ ವಲೀರಿಯಾ ಕೂಡ ಮೊದಲು ನಂಬಲಿಲ್ಲ ಅಂತ. ಇಲ್ಲ, ಇದೇನು ಹುಡುಗಾಟ ಆಡ್ತಿದ್ದಾರೆ ಅಂತ ಬೈದ್ರಂತೆ ಕೂಡ. ಈ ಆರಂಭದಲ್ಲಿ ನಂಬಿಕೆ ಇಲ್ಲದೇ ಇದ್ದಿದ್ದೆ, ಆಮೇಲೆ ಚರ್ಚ್ ಇದನ್ನ ಸೀರಿಯಸ್ ಆಗಿ ತಗೊಳ್ಳೋಕೆ ಒಂದು ಕಾರಣ ಆಯ್ತು. ಸರಿ, ಹಾಗಾದ್ರೆ ಮಕ್ಕಳು ನೋಡಿದ ಆ ದೃಶ್ಯ ಹೇಗಿತ್ತು ಅಂತ ವಿವರಿಸಿದ್ದಾರೆ. ದಾಖಲೆಗಳಲ್ಲಿ ಏನಿದೆ? ಅವರು ಹೇಳಿರೋ ಪ್ರಕಾರ, ಆಕೆ ಉದ್ದವಾದ ಬಿಳಿ ನಿಲುವಂಗಿ ಧರಿಸಿದ್ರು, ತಲೆ ಮೇಲೆ ಚಿನ್ನದ ಕಿರಣಗಳು ಹೊಳೆಯೋ ಕಿರೀಟ ಇತ್ತು, ಕಾಲುಗಳ ಕೆಳಗೆ ಮೋಡ ತೇಳ್ತಾ ಇತ್ತು, ಕೈಗಳನ್ನ ಹೀಗೆ ಪ್ರಾರ್ಥನೆ ಮಾಡೋ ಹಾಗೆ ಜೋಡಿಸಿದ್ರು, ಬಲಕೈಯಿಂದ ರೋಸರಿ ಅಂದ್ರೆ ಜಪಮಾಲೆ ಕೆಳಗೆ ನೇತಾಡ್ತಿತ್ತು. ಸರಿ, ಆಮೇಲೆ ತಿಳಿ ನೀಲಿ ಬಣ್ಣದ ಒಂದು ಹೊಳಪು, ಅದು ಎಡಭುಜದಿಂದ ಶುರುವಾಗಿ ನಿಲುವಂಗಿಯ ಅಂಚಿನ ತನಕ ಓರೆಯಾಗಿ ಹರಿದಿತ್ತು ಅಂತ ವರ್ಣಿಸಿದ್ದಾರೆ. ಆದರೆ ಎಲ್ಲಕ್ಕಿಂತ ಮುಖ್ಯವಾದದ್ದು, ಇದಕ್ಕೆ ಸುವರ್ಣ ಹೃದಯದ ಮಾತೆ ಅಂತ ಹೆಸರು ಬರಲು ಕಾರಣವಾದದ್ದು, ಅದು ಯಾವಾಗ ಕಂಡಿದ್ದು? ಅದು ಕೊನೆಯಲ್ಲಿ, ಅಂದ್ರೆ ಡಿಸೆಂಬರ್ 29ನೇ ತಾರೀಕಿನಿಂದ ಶುರುವಾಗಿ ಜನವರಿ 3ರ ತನಕದ ಕೆಲವು ದರ್ಶನಗಳಲ್ಲಿ ಆಕೆ ತನ್ನ ಎದೆಯ ಹತ್ತಿರದ ಬಟ್ಟೆಯನ್ನ ಸ್ವಲ್ಪ ಸರಿಸಿ ಒಳಗಡೆ ಹೊಳೆಯುವ ಕಿರಣಗಳಿಂದ ಸುತ್ತುವರೆದ ಒಂದು ಸುವರ್ಣ ಹೃದಯವನ್ನ ತೋರಿಸಿದ್ರು ಅಂತ ಮಕ್ಕಳು ಹೇಳಿದ್ದಾರೆ. ಗೋಲ್ಡನ್ ಹಾರ್ಟ್, ಅದಕ್ಕೆ ಆ ಹೆಸರು ಬಂದಿದ್ದು. ಹೌದು, ಅದೇ ಆರ್ ಲೇಡಿ ಆಫ್ ದ ಗೋಲ್ಡನ್ ಹಾರ್ಟ್. ಈ ಸುವರ್ಣ ಹೃದಯ ಅನ್ನೋದು ಕ್ಯಾಥಲಿಕ್ ಸಂಪ್ರದಾಯದಲ್ಲಿ ಬಹಳ ಬಹಳ ಪವರ್ಫುಲ್ ಸಿಂಬಲ್. ಹೌದಾ? ಹೌದು. ಸಾಮಾನ್ಯವಾಗಿ ಯೇಸು ಅಥವಾ ಮೇರಿ ಹೃದಯವನ್ನ ತೋರಿಸೋದು ಅಂದ್ರೆ ಅವರ ಅಪಾರವಾದ ಪ್ರೀತಿ, ಕರುಣೆ ಮತ್ತೆ ಮನುಷ್ಯರಿಗಾಗಿ ಅವರು ಪಡೋ ನೋವು,
ಇದನ್ನೆಲ್ಲ ಸೂಚಿಸುತ್ತೆ. ಸರಿ. ಇಲ್ಲಿ ಅದು ಸುವರ್ಣ ಬಣ್ಣದಲ್ಲಿ ಅಂದ್ರೆ ಬಂಗಾರದ ಬಣ್ಣದಲ್ಲಿರೋದು ಮತ್ತೆ ಅದರಿಂದ ಕಿರಣಗಳು ಬರ್ತಾ ಇರೋದು ಅದರ ದೈವಿಕತೆ ಪಾವಿತ್ರ್ಯತೆ ಅದರ ಮೌಲ್ಯವನ್ನ ಇನ್ನೂ ಹೆಚ್ಚು ಮಾಡುತ್ತೆ. ಬಹುಶಃ ಆ ಕಾಲದಲ್ಲಿ ಅಂದ್ರೆ 1930ರ ಆರ್ಥಿಕ ಸಂಕಷ್ಟದ ಸಮಯದಲ್ಲಿ ಈ ಭೌತಿಕ ಬಂಗಾರಕ್ಕಿಂತ ದೊಡ್ಡದಾದ ದೈವಿಕ ಪ್ರೀತಿಯ ಬಂಗಾರ ಇದೆ ಅನ್ನೋ ಒಂದು ಸಂದೇಶ ಇದರಲ್ಲಿತ್ತೋ ಏನೋ. ಇಂಟ್ರೆಸ್ಟಿಂಗ್ ಪಾಯಿಂಟ್. ಇನ್ನೊಂದು ಗಮನಿಸಬೇಕಾದ್ದು ಅಂದ್ರೆ ಡಿಸೆಂಬರ್ 2ರ ದರ್ಶನದಲ್ಲಿ ಆಕೆ ತನ್ನನ್ನು ತಾನು ನಿಷ್ಕಳಂಕ ಗರ್ಭಧಾರಿಣಿ ಅಂತ ಗುರುತಿಸಿಕೊಂಡಿದ್ದು. ಇಮ್ಯಾಕ್ಯುಲೇಟ್ ವರ್ಜಿನ್. ಹೌದು. ಅಂದ್ರೆ ಮೇರಿ ಹುಟ್ಟಿನಿಂದಲೇ ಪಾಪರಹಿತಳು ಅನ್ನೋ ನಂಬಿಕೆ. ಇದೇ ಹೆಸರನ್ನ ಫ್ರಾನ್ಸ್ನ ಲೂರ್ಸ್ನಲ್ಲೂ ಬರ್ನಿಡೆಟ್ಗೆ ಮಾತೆ ಹೇಳಿದ್ರು. ಹೌದು, ಲೂಡ್ಸ್ ಬಗ್ಗೆ ಕೇಳಿದೀನಿ. ಹಾಗಾಗಿ ಬ್ಯೂರೇಂಜ್ಗೂ ಲೂಡ್ಸ್ಗೂ ಒಂದು ಕನೆಕ್ಷನ್ ಇದೆ ಅಂತ ಇದು ತೋರಿಸುತ್ತೆ. ಇದು ಆ ಘಟನೆಗೆ ಇನ್ನಷ್ಟು ಧಾರ್ಮಿಕ ತೂಕವನ್ನ ತಂದುಕೊಡ್ತು. ಸರಿ, ಈ ದರ್ಶನಗಳ ಜೊತೆಗೆ ಕೆಲವು ಮಾತುಗಳು ಕೇಳಿಬಂದು ಸಂದೇಶಗಳಿದ್ವು ಅಂತಲ್ಲ, ಏನವು? ಸಂದೇಶಗಳು ಅವು ಆಕ್ಚುಲಿ ತುಂಬಾ ಸಿಂಪಲ್ ಆಗಿದ್ವು, ಆದ್ರೆ ನೇರವಾಗಿದ್ವು. ಉದಾಹರಣೆಗೆ ಡಿಸೆಂಬರ್ 2ನೇ ತಾರೀಕು ಯಾವಾಗ್ಲೂ ಒಳ್ಳೆಯವರಾಗಿರಿ ಅಂತ ಮಕ್ಳಿಗೆ ಹೇಳಿದ್ರು. ಬಿ ಗುಡ್ ಆಲ್ವೇಸ್, ಬೇಸಿಕ್ ಆದ ನೈತಿಕ ಕರೆ. ಹೌದು. ಆಮೇಲೆ ಡಿಸೆಂಬರ್ 17ಕ್ಕೆ ಇಲ್ಲಿ ಒಂದು ಪ್ರಾರ್ಥನಾ ಮಂದಿರ ಕಟ್ಟಬೇಕು ಅಂತ ಕೇಳ್ಕೊಂಡ್ರು. ಐ ಡಿಸೈರ್ ಅ ಚಾಪಲ್. ದರ್ಶನಗಳಲ್ಲಿ ಇದು ಕಾಮನ್ ಅನ್ಸುತ್ತೆ ಅಲ್ವಾ? ಆ ಸ್ಥಳ ಪವಿತ್ರ, ಅಲ್ಲಿ ಪೂಜೆ ಆಗ್ಬೇಕು ಅಂತ. ಹೌದು. ಮುಂದೆ ಡಿಸೆಂಬರ್ 23ಕ್ಕೆ ಜನರು ಇಲ್ಲಿಗೆ ಯಾತ್ರೆಗೆ ಬರಬೇಕು ಅಂತಾನೂ ಹೇಳಿದ್ರು. ಅಂದ್ರೆ ಎಲ್ಲರೂ ಬಂದು ಪ್ರಾರ್ಥಿಸೋ ಸ್ಥಳ ಆಗ್ಬೇಕು ಅಂತ. ಹಾಗಿದ್ರೆ ಪ್ರಾರ್ಥನೆ, ಪ್ರೇಯರ್ ಮೇಲೆ ತುಂಬಾ ಒತ್ತು ಕೊಟ್ಟಿದ್ರು ಅಂತಾಯ್ತು. ಖಂಡಿತವಾಗಿಯೂ ಅದೇ ಮೇನ್ ಮೆಸೇಜ್ ಇದ್ದ ಹಾಗೆ ಕಾಣಿಸುತ್ತೆ. ಡಿಸೆಂಬರ್ 30ಕ್ಕೆ ಹೆಚ್ಚು ಪ್ರಾರ್ಥಿಸಿ ಅಂದ್ರು. ಪ್ರೇ ಮಚ್. ಜನವರಿ 1ಗೆ ಯಾವಾಗಲೂ ಪ್ರಾರ್ಥಿಸಿ ಅಂತ ಮತ್ತೆ ಹೇಳಿದ್ರು. ಪ್ರೇ ಆಲ್ವೇಸ್. ಕೊನೆಯಲ್ಲಿ ಪಾಪಿಗಳ ಪರಿವರ್ತನೆಗಾಗಿ ಪ್ರಾರ್ಥಿಸಬೇಕು, ನಾನು ಪಾಪಿಗಳನ್ನು ಪರಿವರ್ತಿಸುತ್ತೇನೆ ಅನ್ನೋ ಮಾತು ಕೂಡ ಬಂತು. ಸೊ ನೋಡಿ, ವೈಯಕ್ತಿಕವಾಗಿ ಒಳ್ಳೆಯವರಾಗಿರಿ, ಸಾಮೂಹಿಕವಾಗಿ ಚಾಪಲ್ ಕಟ್ಟಿ ಯಾತ್ರೆ ಬನ್ನಿ ಮತ್ತು ನಿರಂತರವಾಗಿ ಬೇರೆಯವರಿಗೋಸ್ಕರನೂ ಪ್ರಾರ್ಥಿಸಿ. ಇವಿಷ್ಟು ಮುಖ್ಯವಾದ ಸಂದೇಶಗಳು. ಸಿಂಪಲ್ ಆಗಿ ಕಂಡ್ರು ಆಳವಾದ ಅರ್ಥ ಇದೆ. ಹೌದು. ಅದರಲ್ಲೂ 1930ರ ದಶಕ ಯುರೋಪಿನಲ್ಲಿ ರಾಜಕೀಯವಾಗಿ ಆರ್ಥಿಕವಾಗಿ ಅಸ್ಥಿರತೆ ಇದ್ದ ಕಾಲ. ಆಗ ಈ ಪ್ರಾರ್ಥನೆ ನಂಬಿಕೆಯ ಕರೆಗೆ ಒಂದು ವಿಶೇಷವಾದ ಅರ್ಥ ಇದ್ದಿರಬಹುದು. ಖಂಡಿತ. ಸರಿ, ದರ್ಶನಗಳು ನಡೀತಾ ಇದ್ದಂತೆ ಜನ ಜಾಸ್ತಿ ಸೇರ್ತಾ ಹೋದ್ರು ಅಂದರ್ಲ? ಹೌದು. ಡಿಸೆಂಬರ್ 8 ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಹಬ್ಬದ ದಿನ 10-15 ಸಾವಿರ ಜನ. ಅಬ್ಬಾ! ಹೌದು, ಅದು ದೊಡ್ಡ ಸಂಖ್ಯೆನೇ. ಇಷ್ಟೊಂದು ಜನ ಸೇರ್ತಿದ್ದಾಗ ಸಹಜವಾಗಿ ಅಧಿಕಾರಿಗಳು, ಡಾಕ್ಟರ್ಸ್ ಅವರೆಲ್ಲ ಸುಮ್ನೆ ಕೂತಿರ್ಲಿಕ್ಕಲ್ವಾ? ಹೌದು. ಪರೀಕ್ಷೆ ಮಾಡಿರ್ಬೇಕಲ್ವಾ? ಖಂಡಿತವಾಗ್ಲು. ಇಷ್ಟು ಸುದ್ದಿ ಆದಮೇಲೆ ಇದು ನಿಜಾನ ಸುಳ್ಳ ಅಂತ ನೋಡಲೇಬೇಕಾದ ಒತ್ತಡ ಬಂದೇ ಬರುತ್ತೆ. ಮೂಲಗಳ ಪ್ರಕಾರ ದರ್ಶನ ಆಗ್ತಾ ಇದ್ದಾಗ ಮಕ್ಕಳು ಒಂದು ರೀತಿ ಏನದು ಭಾವಪರವಶ ಸ್ಥಿತಿ ಅಥವಾ ಎಕ್ಸ್ಟಸಿ ಅಲ್ಲಿ ಇರ್ತಿದ್ರಂತೆ. ಅಂದ್ರೆ ಸುತ್ತ ಏನಾಗ್ತಿದೆ ಅಂತ ಪ್ರಜ್ಞೆನೇ ಇರ್ತಿರ್ಲಿಲ್ಲ. ಪೂರ್ತಿಯಾಗಿ ಆ ದೃಶ್ಯದಲ್ಲೇ ಮುಳುಗಿ ಹೋಗಿದ್ರು. ಈ ಸ್ಥಿತಿ ನಿಜಾನಾ ಅಥವಾ ನಟನೆನಾ ಅಂತ ಟೆಸ್ಟ್ ಮಾಡೋಕೆ ಡಾಕ್ಟರ್ಸ್, ಸೈಕಾಲಜಿಸ್ಟ್ ಎಲ್ಲ ಬಂದ್ರು. ಏನೆಲ್ಲ ಟೆಸ್ಟ್ ಮಾಡಿದ್ರು? ಕೆಲವು ಕಡೆ ಓದಿದ್ದು ಸ್ವಲ್ಪ ಡ್ರಾಮ್ಯಾಟಿಕ್ ಆಗಿದೆ ಅನ್ಸುತ್ತೆ. ಹೌದು, ಕೆಲವು ವರದಿಗಳು ಹಾಗೇ ಇವೆ. ಉದಾಹರಣೆಗೆ ಫರ್ನಾಂಡೆ ಕೈಗೆ ಉರಿಯೋ ಬೆಂಕಿ ಕಡ್ಡಿ ತಾಗಿಸಿದ್ರೂ ನೋವಾಗ್ಲಿಲ್ಲ, ಸುಟ್ಟ ಗಾಯನೂ ಆಗ್ಲಿಲ್ಲ ಅಂತ ಒಂದು ಕಡೆ ಇದೆ. ನಿಜವಾಗ್ಲು? ಹೌದು, ಹಾಗಂತ ವರದಿ ಇದೆ. ಸೂಜಿ ಚುಚ್ಚಿದ್ರು, ಲೈಟಾಗಿ ಹೊಡೆದ್ರು, ಮಕ್ಕಳು ರಿಯಾಕ್ಟೇ ಮಾಡ್ಲಿಲ್ಲ ಅಂತ. ಇದು ಆ ಕಾಲದ ವೈಜ್ಞಾನಿಕ ಕುತೂಹಲ ಮತ್ತೆ ಸಂದೇಹ ಎರಡನ್ನೂ ತೋರಿಸುತ್ತೆ. ಇವರ ಗಮನ ಬೇರೆ ಕಡೆ ಸೆಳೆಯೋಣ, ನೋವು ಕೊಟ್ರೆ ರಿಯಾಕ್ಟ್ ಮಾಡ್ತಾರಾ ಅಂತೆ ನೋಡೋ ಪ್ರಯತ್ನ. ಈಗ ಕೇಳೋಕೆ ಸ್ವಲ್ಪ ಕ್ರೂರ ಅನ್ಸಿದ್ರು, ಆಗ ಅದನ್ನ ಒಂದು ರೀತಿಯ ಅಬ್ಜೆಕ್ಟಿವ್ ಟೆಸ್ಟ್ ಅಂತ ಅನ್ಕೊಂಡಿದ್ರು. ಮಲ್ಕೊಂಡ್ಬಿಟ್ವಂತೆ. ಹೌದಾ? ಇದು ಸಹಜವಾಗಿ ನಂಬೋರ್ಗೆ ಇನ್ನೊಂದು ಪ್ರೂಫ್ ಆಯ್ತು. ಈ ಎಲ್ಲಾ ಪರೀಕ್ಷೆಗಳು, ಈ ಘಟನೆಗಳ ರಿಪೋರ್ಟ್ಸು ಇವೆಲ್ಲ ಮುಂದೆ ಚರ್ಚ್ ತನಿಖೆ ನಡೆಸಿದಾಗ ಬಹಳ ಮುಖ್ಯವಾದ ಡಾಕ್ಯುಮೆಂಟ್ಸ್ ಆದ್ವು. ಮಕ್ಕಳ ಮಾನಸಿಕ ಸ್ಥಿತಿ ಹೇಗಿತ್ತು, ಅವರು ಹೇಗೆ ರಿಯಾಕ್ಟ್ ಮಾಡಿದ್ರು, ಎಲ್ಲವನ್ನೂ ಸೀರಿಯಸ್ ಆಗಿ ನೋಡಿದ್ರು. ಓಕೆ, ಹಾಗಾದ್ರೆ ಈ 33 ದರ್ಶನಗಳ ಸರಣಿ ಮುಗ್ದಿದ್ಯಾವಾಗ? ಕೊನೆ ದರ್ಶನ ಹೇಗಿತ್ತು? ಕೊನೆ ಅಂದ್ರೆ 33ನೇ ದರ್ಶನ ನಡೆದಿದ್ದು ಜನವರಿ 3, 1933. ಅಂದು ಅಬ್ಬಾ ಹಿಂದೆಂದಿಗಂತಲೂ ಹೆಚ್ಚು ಜನ ಸೇರಿದ್ರಂತೆ. ಸುಮಾರು 10,000 ಜನ. 30,000? ಹೌದು. ಅಂದು ಸ್ವಲ್ಪ ಬೇರೆ ಥರನೇ ಇತ್ತು. ಮಾತೆ ಪ್ರತಿಯೊಬ್ಬ ಮಗುವಿಗೂ ಸೆಪರೇಟಾಗಿ ಕೆಲವು ರಹಸ್ಯಗಳನ್ನ ಹೇಳಿದ್ರಂತೆ. ಸೀಕ್ರೆಟ್ಸ್? ಹೌದು. ಆ ಸೀಕ್ರೆಟ್ಸ್ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಮಕ್ಕಳು ಅದನ್ನ ಲೈಫ್ ಲಾಂಗ್ ಸೀಕ್ರೆಟ್ ಆಗಿ ಇಟ್ಕೊಂಡ್ರು. ಓ, ಇಂದಿಗೂ ಗೊತ್ತಿಲ್ವಾ?
ಇಲ್ಲ. ಸರಿ, ರಹಸ್ಯಗಳು ಇರ್ಲಿ, ಆದ್ರೆ ಎಲ್ರಿಗೂ ಕೇಳೋ ಹಾಗೆ ಕೊನೆಯದಾಗಿ ಏನಾದ್ರೂ ಹೇಳಿದ್ರಾ? ಹೌದು, ಕೆಲವು ಕೊನೆಯ ಮಾತುಗಳನ್ನ ಹೇಳಿದ್ರು. ಆಂಡ್ರಿಗೆ ಹೇಳಿದ್ರು, ನಾನು ದೇವರ ಮಾತೆ, ಸ್ವರ್ಗದ ರಾಣಿ, ಯಾವಾಗ್ಲೂ ಪ್ರಾರ್ಥಿಸಿ. ವಿದಾಯ್. ಐ ಆಮ್ ದ ಮದರ್ ಆಫ್ ಗಾಡ್, ದ ಕ್ವೀನ್ ಆಫ್ ಹೆವೆನ್, ಪ್ರೇ ಆಲ್ವೇಸ್, ಅಡ್ಯೂ. ಗಿಲ್ಬರ್ಟೆಗೆ ನಾನು ಪಾಪಿಗಳನ್ನು ಪರಿವರ್ತಿಸ್ತೇನೆ ಅಂತ ಭರವಸೆ ಕೊಟ್ರು. ಐ ವಿಲ್ ಕನ್ವರ್ಟ್ ಸಿನ್ನರ್ಸ್. ಫರ್ನಾಂಡೆಗೆ ಕೇಳೋದು ಒಂದು ಪ್ರಶ್ನೆ ತರ ಇತ್ತು, ಬಹಳ ಪರ್ಸನಲ್ ಆಗಿ. ನೀನು ನನ್ನ ಮಗನನ್ನು ಪ್ರೀತಿಸ್ತೀಯಾ? ನೀನು ನನ್ನನ್ನು ಪ್ರೀತಿಸ್ತೀಯಾ? ಹಾಗಾದ್ರೆ ನನ್ನ ಸಲುವಾಗಿ ತ್ಯಾಗ ಮಾಡು. ವಿದಾಯ್. ಡು ಯು ಲವ್ ಮೈ ಸನ್? ಡು ಯು ಲವ್ ಮೀ? ದೆನ್ ಸ್ಯಾಕ್ರಿಫೈಸ್ ಯೋರ್ ಸೆಲ್ಫ್ ಫಾರ್ ಮೀ, ಅಡ್ಯೂ. ಇದು ಬಹಳ ತೂಕವಾದ ಮಾತು. ಹೌದು, ಈ ಕೊನೆಯ ಮಾತುಗಳು, ಅದರಲ್ಲೂ ಫೆರ್ನಾಂಡೆಗೆ ಹೇಳಿದ್ದು, ಇಡೀ ದರ್ಶನಗಳ ಸಾರಾಂಶದ ತರ ಇದೆ. ಇದು ಬರೀ ದೈಹಿಕ ತ್ಯಾಗ ಅಲ್ಲ ಅನ್ಸುತ್ತೆ. ಬದಲಿಗೆ ದೇವರ ಪ್ರೀತಿಗಾಗಿ, ಆತನ ಕೆಲ್ಸಗಾಗಿ ನಮ್ಮ ಜೀವನದಲ್ಲಿ ಯಾವುದನ್ನಾದ್ರೂ ಬಿಟ್ಕೊಡೋಕೆ, ಕಷ್ಟ ಸಹಿಸೋಕೆ ರೆಡಿ ಇದ್ದೀರಾ ಅನ್ನೋ ಒಂದು ಆಳವಾದ ಪ್ರಶ್ನೆ. ಇದು ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಹೇಳುತ್ತೆ. ಇಷ್ಟೆಲ್ಲ ಆದ್ಮೇಲೆ ಚರ್ಚ್ನ ಅಫಿಷಿಯಲ್ ರಿಯಾಕ್ಷನ್ ಹೇಗಿತ್ತು? ಇದನ್ನು ಒಪ್ಕೊಂಡ್ರಾ? ಆ ಪ್ರೋಸೆಸ್ ಹೇಗಿತ್ತು? ಚರ್ಚ್ನ ಪ್ರತಿಕ್ರಿಯೆ ಅದು ಯಾವಾಗ್ಲೂ ತುಂಬಾನೇ ಹುಷಾರಾಗಿರುತ್ತೆ, ನಿಧಾನವಾಗಿರುತ್ತೆ. ದರ್ಶನ ಮುಗಿದ ತಕ್ಷಣನೇ ಓಕೆ ಅನ್ಲಿಲ್ಲ. ಹೌದಾ? ಮೊದಲು ನಮೂರ್ ಡಯೋಸಿಸ್ನ ಬಿಷಪ್ ಆಗಿದ್ದ ಥಾಮಸ್ ಲೂಯಿಸ್ ಹೇಲೆನ್ ಅವರು 1935ರಲ್ಲಿ ಒಂದು ಕಮಿಷನ್ ನೇಮಿಸಿದ್ರು, ತನಿಖೆ ಮಾಡೋಕೆ. ಎಪಿಸ್ಕೋಪಲ್ ಕಮಿಷನ್. ಹೌದು. ಅವರು ಸಾಕ್ಷಿಗಳನ್ನ ಮಾತಾಡ್ಸಿದ್ರು, ಮೆಡಿಕಲ್ ರಿಪೋರ್ಟ್ಸ್ ನೋಡಿದ್ರು, ಥಿಯಾಲಜಿನ್ಸ್ ಹತ್ರ ಕೇಳಿದ್ರು, ಎಲ್ಲ ಮಾಡಿದ್ರು. ಅಂದ್ರೆ ಇದು ಕೆಲವು ವರ್ಷ ನಡೀತು. ಹೌದು. ಬಿಷಪ್ ಹೇಲೆನ್ ತೀರ್ಕೊಂಡ್ಮೇಲೆ ಅವರ ಜಾಗಕ್ಕೆ ಬಂದ ಬಿಷಪ್ ಆಂಡ್ರೇ ಮರಿ ಚಾರು ತನಿಖೆ ಮುಂದುವರೆಸಿದ್ರು. ಕೊನೆಗೆ 1943 ಫೆಬ್ರವರಿ 2ನೇ ತಾರೀಕು, ಅಂದ್ರೆ ದರ್ಶನ ಮುಗಿದು 10 ವರ್ಷ ಆದ್ಮೇಲೆ. 10 ವರ್ಷ? ಹೌದು. ಬಿಷಪ್ ಚಾರು ಅವರು ಬ್ಯೂರೇಂಜ್ನಲ್ಲಿ ಸುವರ್ಣ ಹೃದಯದ ಮಾತೆಗೆ ಪಬ್ಲಿಕ್ ಆಗಿ ಪೂಜೆ, ಭಕ್ತಿ ಸಲ್ಲಿಸೋಕೆ ಪರ್ಮಿಷನ್ ಕೊಟ್ರು. ಓಕೆ, ಅಂದ್ರೆ ಸಾರ್ವಜನಿಕ ಪೂಜೆಗೆ ಅನುಮತಿ. ಹೌದು. ಆದರೆ ಇದು ದರ್ಶನ ನಿಜ ಅಂತ ಫೈನಲ್ ಆಗಿ ಹೇಳಿದ ಹಾಗಲ್ಲ, ಬರೀ ಪೂಜೆಗೆ ಅನುಮತಿ. ಇದಕ್ಕೂ ಮುಂಚೆ ಪೋಪ್ ಪಿಯಾಸ್ 12 ಅವರ ಒಪ್ಪಿಗೆನೂ ತಗೊಂಡಿದ್ರು. ಹಾಗಿದ್ರೆ ಪೂರ್ತಿ ಅಫಿಷಿಯಲ್ ರೆಕಗ್ನಿಷನ್ ಸಿಕ್ಕಿದ್ ಯಾವಾಗ? ಅದು ಸಿಕ್ಕಿದ್ದು ಜುಲೈ 2, 1949. ಓ, ಇನ್ನೂ 6 ವರ್ಷ ಆದ್ಮೇಲೆ. ಹೌದು. ಅಂದು ಬಿಷಪ್ ಚಾರು ಅಧಿಕೃತವಾಗಿ ಅನೌನ್ಸ್ ಮಾಡಿದ್ರು, ಬ್ಯೂರೇಂಜ್ನಲ್ಲಿ ನಡೆದ ಘಟನೆಗಳಲ್ಲಿ ಸ್ವರ್ಗದ ಮಾತೆಯ ದರ್ಶನ ಆಗಿದೆ ಅನ್ನೋ ಸತ್ಯವನ್ನ ನಾವು ಗುರುತಿಸಬಹುದು ಮತ್ತು ಗುರುತಿಸಬೇಕು ಅಂತ. ಅದೇ ದಿನ ಈ ದರ್ಶನಗಳಿಗೆ ಸಂಬಂಧಪಟ್ಟ ಹಾಗೆ ನಡೆದ 2 ಪವಾಡಗಳನ್ನು ಅಫಿಷಿಯಲ್ ಆಗಿ ಒಪ್ಕೊಂಡ್ರು. ಪವಾಡಗಳು, ಮಿರಾಕಲ್ಸ್ ಅಂದ್ರೆ? ಹೌದು, 2 ಕೇಸ್. ಒಂದು ಮಿಸ್ ಮಾರಿ ವ್ಯಾನ್ ಲೇಯರ್ ಅಂತ, ಅವರ ಬೆನ್ನುಮುಳ್ಳೆ ಪ್ರಾಬ್ಲಮ್, ಪಾಟ್ಸ್ ಡಿಸೀಸ್, ಮತ್ತೆ ಕಾಲಿನ ಗಡ್ಡೆಗಳು 1933ರಲ್ಲಿ ಬ್ಯೂರೇಂಜ್ನಲ್ಲಿ ಪ್ರಾರ್ಥನೆ ಮಾಡಿದ್ಮೇಲೆ ವಾಸಿಯಾಯಿತು ಅಂತ. ಇನ್ನೊಂದು ಶ್ರೀಮತಿ ಮೇರಿ ಲೂಯಿಸ್ ಅಕಾರ್ ಅವರ ಗರ್ಭಕೋಶದ ಗಡ್ಡೆ, ಫೈಬ್ರಾಯ್ಡ್, ಅದೇ ವರ್ಷ ಗುಣ ಆಯ್ತು ಅಂತ. ಈ 2 ಕೇಸ್ನ ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ಪರಿಶೀಲಿಸಿ ಇದಕ್ಕೆ ವೈದ್ಯಕೀಯವಾಗಿ ಕಾರಣ ವಿವರಿಸೋಕೆ ಆಗಲ್ಲ, ಮೆಡಿಕಲಿ ಇನ್ಎಕ್ಸ್ಪ್ಲಿಕಬಲ್ ಕ್ಯೂರ್ಸ್ ಅಂತ ಚರ್ಚ್ನ ಮೆಡಿಕಲ್ ಕಮಿಟಿ ಕನ್ಫರ್ಮ್ ಮಾಡ್ತು. ಓ, ಇಂತಹ ಪವಾಡಗಳು ಬೇಕೇ ಬೇಕು ಅನ್ಸುತ್ತೆ ಮಾನ್ಯತೆ ಸಿಗೋಕೆ. ಹೌದು, ಅದು ಬಹಳ ಮುಖ್ಯವಾದ ಅಂಶ ಆಗತ್ತೆ. ಚರ್ಚ್ ಯಾಕಿಷ್ಟು ಟೈಮ್ ತಗೊಳುತ್ತೆ, ಇಷ್ಟು ಕಠಿಣವಾಗಿರುತ್ತೆ ಅಂದ್ರೆ ಅವರು ತುಂಬಾನೇ ಜಾಗರೂಕರಾಗಿರ್ತಾರೆ. ಸರಿತಾನೆ. ಮಕ್ಕಳ ನಡತೆ ಹೇಗಿತ್ತು, ಅವರು ಹೇಳಿದ ಸಂದೇಶಗಳು ಥಿಯಾಲಜಿಗೆ ಸರಿ ಹೊಂದುತ್ತಾ, ಮೆಡಿಕಲ್ ಎವಿಡೆನ್ಸ್ ಏನ್ ಹೇಳುತ್ತೆ, ಇದರಿಂದ ಒಳ್ಳೆಯ ಧಾರ್ಮಿಕ ಫಲಿತಾಂಶ ಬಂದಿದ್ಯಾ, ಹೀಗೆ ಎಲ್ಲವನ್ನೂ ನೋಡಿ ತಪ್ಪು ನಿರ್ಧಾರ ತಗೊಳ್ಬಾರ್ದು ಅಂತ. ಸೊ ಬ್ಯೂರೇಂಜ್ಗೆ ಮಾನ್ಯತೆ ಸಿಕ್ಕಿದ್ದು ನಿಜಕ್ಕೂ ದೊಡ್ಡ ವಿಷಯನೇ. ಸರಿ, ಮಾನ್ಯತೆ ಸಿಕ್ಮೇಲೆ ಬ್ಯೂರೇಂಜ್ ಏನಾಯ್ತು? ಇವತ್ತಿಗೂ ಅದೊಂದು ಮುಖ್ಯವಾದ ಸ್ಥಳನ? ಹೌದು, ಖಂಡಿತ. ಅಂದಿನಿಂದ ಬ್ಯೂರೇಜ್ ಒಂದು ಪ್ರಮುಖ ಕ್ಯಾಥೋಲಿಕ್ ಯಾತ್ರಾ ಸ್ಥಳವಾಗಿ ಬೆಳೆದಿದೆ. ಅಲ್ಲಿ ಅವರು ಕೇಳ್ಕೊಂಡ ಹಾಗೆ ಒಂದು ದೊಡ್ಡ ಪ್ರಾರ್ಥನಾ ಮಂದಿರ, ಬೆಸಿಲಿಕಾ ಕಟ್ಟಿದ್ದಾರೆ. 1954ರಲ್ಲಿ ಅದನ್ನ ಪವಿತ್ರಗೊಳಿಸಿದ್ರು. ಲಕ್ಷಾಂತರ ಜನ ಪ್ರತಿ ವರ್ಷ ಹೋಗ್ತಾರೆ. ದರ್ಶನ ಕಂಡ ಆ 5 ಮಕ್ಕಳು ಅವರು ಬೆಳೆದು ದೊಡ್ಡವರಾದ್ರು, ಮದುವೆ ಮಾಡ್ಕೊಂಡ್ರು, ಸಂಸಾರಸ್ಥರಾದ್ರು. ಅವರು ತುಂಬಾನೇ ಸರಳ, ಸಾಮಾನ್ಯ ಜೀವನ ನಡೆಸಿದ್ರು ಅನ್ನೋದು ಗಮನಿಸಬೇಕಾದ ವಿಷಯ. ಓ, ಅವರು ಪಬ್ಲಿಸಿಟಿಯಿಂದ ದೂರ ಇದ್ರಾ? ಹೌದು, ಹೆಚ್ಚಾಗಿ ಹಾಗೇ ಇದ್ರು. 1985ರಲ್ಲಿ ಪೋಪ್ ಜಾನ್ ಪಾಲ್ II ಅವರು ಕೂಡ ಬ್ಯೂರೇಂಜ್ಗೆ ಹೋಗಿದ್ರು. ಹೌದಾ? ಹೌದು. ಆ ಸ್ಥಳದ ಮಹತ್ವವನ್ನ ಗುರುತಿಸಿದ್ರು.
ಪ್ರತಿ ವರ್ಷ ನವೆಂಬರ್ 29 ಅಂದ್ರೆ ಮೊದಲ ದರ್ಶನ ಆದ ದಿನ ಸುವರ್ಣ ಹೃದಯದ ಮಾತೆಯ ಹಬ್ಬ ಆಚರಿಸ್ತಾರೆ. ಹಾಗಾದ್ರೆ ಇವತ್ತಿನ ನಮ್ಮ ಈ ಆಳವಾದ ಪರಿಶೀಲನೆಯಿಂದ ಏನು ಮುಖ್ಯ ಅಂಶಗಳನ್ನ ನಾವು ತಗೋಬಹುದು? ಈ ಘಟನೆಯ ಒಟ್ಟು ಸಾರಾಂಶ ಏನು ಅಂಟಿಲಿ? ಬ್ಯೂರೆಂಜ್ನ ಕಥೆ ಅದು ನಂಬಿಕೆ, ಪ್ರಾರ್ಥನೆ ಮತ್ತೆ ಮಾನವ ಅನುಭವ ಎಷ್ಟು ಸಂಕೀರ್ಣ ಅನ್ನೋದ್ರ ಬಗ್ಗೆ ಬೀಳುತ್ತೆ ಅನ್ಸುತ್ತೆ. ತುಂಬಾ ಸರಳವಾದ ಮಕ್ಕಳ ಮೂಲಕ ಬಂದ ಸರಳ ಸಂದೇಶಗಳು ಹೇಗೆ ಒಂದು ಕಮ್ಯುನಿಟಿಯನ್ನ ಆಮೇಲೆ ಇಡೀ ಚರ್ಚ್ನೇ ಪ್ರಭಾವಿಸಬಲ್ಲವು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಆ ಸುವರ್ಣ ಹೃದಯದ ಸಿಂಬಲ್ ಇದೆಯಲ್ಲ, ಅದು ಕಷ್ಟದ ಕಾಲದಲ್ಲೂ ದೇವರು ಪ್ರೀತಿಸ್ತಾನೆ, ಕರುಣೆ ತೋರಿಸ್ತಾನೆ, ಒಂದು ಭರವಸೆ ಇದೆ ಅನ್ನೋದರ ಸಂಕೇತವಾಗಿ ಇವತ್ತಿಗೂ ನಿಂತಿದೆ. ಸರಿ, ಮುಗಿಸೋ ಮುನ್ನ ಕೇಳುಗರಿಗೆ ಯೋಚನೆ ಮಾಡೋಕೇನಾದ್ರೂ ಒಂದು ಕೊನೆಯ ವಿಚಾರ? ಖಂಡಿತ. ನಾವು ಫರ್ನಾಂಡೆಗೆ ಸಿಕ್ಕಿದ ಕೊನೆ ಮೆಸೇಜ್ ಇದೆಯಲ್ಲ, ಅದಕ್ಕೆ ವಾಪಸ್ ಹೋಗೋಣ. ನನ್ನ ಸಲುವಾಗಿ ತ್ಯಾಗ ಮಾಡು. ಹೌದು, ಇವತ್ತಿನ ಜಗತ್ತಲ್ಲಿ ಎಲ್ಲವೂ ನನಗಾಗಿ, ನನ್ನ ಸುಖಕ್ಕಾಗಿ ಅನ್ನೋ ಕಡೆ ಜಾಸ್ತಿ ಗಮನ ಇರೋವಾಗ, ಬೇರೆಯವರಿಗೋಸ್ಕರ, ಒಂದು ದೊಡ್ಡ ಉದ್ದೇಶಕ್ಕೋಸ್ಕರ ಅಥವಾ ನಮ್ಮ ನಂಬಿಕೆಗೋಸ್ಕರ ತ್ಯಾಗ ಮಾಡೋದು ಅಂದ್ರೆ ನಿಜವಾಗ್ಲೂ ಏನು? ಅದರ ಅರ್ಥವೇನು? ಅದು ಬರೀ ಒಂದು ಧಾರ್ಮಿಕ ಆಚರಣೆನಾ ಅಥವಾ ಅದಕ್ಕಿಂತ ಹೆಚ್ಚಿನ ಕಮಿಟ್ಮೆಂಟಾ? ಒಳ್ಳೆ ಪ್ರಶ್ನೆ. ಈ ಪ್ರಶ್ನೆಯೊಂದಿಗೆ ನಾವು ಈ ಚರ್ಚೆಯನ್ನ ಮುಗಿಸ್ಬೋದು. ಪ್ರತಿಯೊಬ್ಬರೂ ತಮ್ಮದೇ ಆದ ರೀತಿಯಲ್ಲಿ ಇದ್ರ ಬಗ್ಗೆ ಯೋಚನೆ ಮಾಡ್ಬೋದು ಅನ್ಸುತ್ತೆ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.